ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನದ ಕೇಂದ್ರ ಬಿಂದು, ಆಕರ್ಷಣೀಯ ಬಿಂದು, ಧ್ರುವತಾರೆ ನಮ್ಮ ನೆಚ್ಚಿನ ಮೆಚ್ಚಿನ ರಾಜಣ್ಣ ಅವರೇ. ರಾಜಣ್ಣ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಖಂಡಿತ ನನಗಿಲ್ಲ. ಯೋಗ ಇದೆ, ಖಂಡಿತ ಯೋಗ ಇದೆ. ನನಗೆ 7 ವರ್ಷ ಇದ್ದಾಗ ಮೊದಲನೇ ಸಾಲಿನ ರಾಜಣ್ಣ ಅವರನ್ನು ನೋಡಿದ್ದು ಮೈಸೂರು ಶೂಟಿಂಗ್ನಲ್ಲಿ, ನಾಗಾರ್ಜುನ ಅನ್ನೋ ಚಿತ್ರದಲ್ಲಿ. ಆವತ್ತಿನಿಂದ ಅವ್ರ ಹಿಂದೆ ಬರ್ತಾ ನೋಡ್ಕೊಂಡೇ ಬಂದ್ರೆ ಅವ್ರು ಎಷ್ಟು ಎತ್ತರದಲ್ಲಿ ಇದ್ದಾರೆ ಅಂದ್ರೆ ಅವರ ಸಾಧನೆಯ ತರ. ಅವರ ಎತ್ತರ ಆಕಾಶ ನೋಡೋಕೆ ಹತ್ರ ಕಾಣಿಸುತ್ತೆ, ನೋದಷ್ಟು ಅದು ಎತ್ತರ. ಮುಟ್ಟಬೇಕು ಅನ್ನೋ ಆಸೆ, ಬೇಕಾಶನಕ್ಕೆ ಆಸೆ ಇರುತ್ತೆ, ಎಲ್ಲ ಕಲಾವಿದರಿಗೂ ಇರುತ್ತೆ. ಆದರೆ ಮುಟ್ಬೋದು, ಮಾನಸಿಕವಾಗಿ ಮುಟ್ಬೋದು, ದೈಹಿಕವಾಗಿ ಮುಟ್ಟಕ್ಕಾಗಲ್ಲ. ಆದರೆ ಇಂತಹ ಒಂದು ತಾರೆ, ಇಂತಹ ಒಂದು ಶಕ್ತಿ ಅವರ ಜೊತೆ ಇರೋ ಒಂದು ಯೋಗ ಭಗವಂತ ನಮಗೆ ಜನ್ಮದಲ್ಲಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಾವು ಅವನಿಗೆ ಕೃತಜ್ಞತರಾಗಿರ್ಬೇಕು. ಎಲ್ಲಿಂದ ನಾವು ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಯಾವುದೇ ಒಂದು ನಾಟಕ ಅಥವಾ ಯಾವುದೇ ಒಂದು ಕಥೆ ಅಂತ ಬಂದಾಗ ಪಾತ್ರ ಯಾವುದೇ ಆಗಿರಲಿ, ಆ ಪಾತ್ರಗಳನ್ನ ನಾವು ರಾಜಣ್ಣ ನೋಡ್ತಾ ಇದ್ವು, ಅವ್ರನ್ನ ಅನುಸರಿಸ್ತಾ ಇದ್ವು. ಯಾಕೆಂದ್ರೆ ಅವರ ಬಾಯಿನಲ್ಲಿ ನಮ್ಮ ಭಾಷೆ ಬಂದ್ರೆ ಅದರ ಒಂದು ಧೀಮಂತ, ಅದರ ಶ್ರೀಮಂತಿಕೆನೇ ಬೇರೆ. ಇಟ್ಕೊಂಡು ನಾವು ಬದುಕಬೇಕಾಗತ್ತೆ, ಬಾಳ್ಬೇಕಾಗತ್ತೆ. ಎಷ್ಟೇ ಹೇಳಿದ್ರು ಕೂಡ ರಾಜಣ್ಣನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಭಾವನೆ ಮಿತಿ ಮೀರಿದಾಗ, ಭಾವನೆ ಹೃದಯದಲ್ಲೇ ಉಳ್ಕೊಂಬಿಟ್ಟಾಗ ಯಾವ ಭಾಷೆನೂ ಕೆಲಸಕ್ಕೆ ಬರಲ್ಲ. ಯಾಕಂದ್ರೆ ನಿಜವಾಗ್ಲೂ ಮನಸ್ಸು ತುಂಬ ಬಂದಿರೋದ್ರಿಂದ ಮಾತು ಬರೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಬೇಕಾಶನ ಕಲಾವಿದರಿದ್ದಾರೆ, ಎಲ್ಲಾ ಕಲಾವಿದರ ಒಂದು ಸ್ಫೂರ್ತಿಯೇ ನಮ್ಮ ರಾಜಣ್ಣ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭನ ಏರ್ಪಡಿಸಿ ರಾಜಣ್ಣ ಅವರಿಗೆ ಸನ್ಮಾನ ಮಾಡಿ ನಿಮ್ಮೆಲ್ಲರ ಒಂದು ಮನಸ್ಸನ್ನ ಗೆದ್ದಿರೋ ಈ ಒಂದು ಸಂಬಂಧಪಟ್ಟ ನಮ್ಮ ಈ ಸರ್ಕಾರಕ್ಕೆ ನಾವು ಅಭಿವಂದನೆಗಳನ್ನ ಹೇಳ್ತಾ ಬ್ಯಾಕ್ ಲೈಟ್ಸ್ ಸ್ವಲ್ಪ ಆಫ್ ಮಾಡಬೇಕಂತ ಕ್ಯಾಮ್ರಾಸ್ಗೆ ಬ್ಯಾಕ್ ಲೈಟ್ಸ್ ತೊಂದರೆ ಆಗ್ತಾ ಇದೆ. ಬ್ಯಾಕ್ ಲೈಟ್ಸ್ ಕ್ಯಾಮ್ರಾಗೆ ಫೇಸ್ ಆಗುವಂತ ಲೈಟ್ಸ್ ವಾಕ್ಲೈನ್ ವೆಂಕಟೇಶ್ವರ ಬ್ಯಾಕ್ ಲೈಟ್ಸ್ ಸ್ವಲ್ಪ ಆಫ್ ಮಾಡಬೇಕಂತ ಕ್ಯಾಮ್ರಾಸ್ಗೆ ಬ್ಯಾಕ್ ಲೈಟ್ಸ್ ತೊಂದರೆ ಆಗ್ತಾ ಇದೆ. ಬ್ಯಾಕ್ ಲೈಟ್ಸ್ ಕ್ಯಾಮ್ರಾಗೆ ಫೇಸ್ ಆಗುವಂತ ಲೈಟ್ಸ್ ವಾಕ್ಲೈನ್ ವೆಂಕಟೇಶ್ವರ
ಈ ಮಿಲನ. ಇದು ಕನ್ನಡ ಚಿತ್ರರಂಗದ ಶಕ್ತಿ, ಗಂಧದ ಗುಡಿ. ಈ ಗಂಧದ ಗುಡಿ ಶಕ್ತಿ, ತ್ರಿಮೂರ್ತಿಯ ಶಕ್ತಿ, ನಿಮ್ಮೆಲ್ಲರ ಚಪ್ಪಾಳೆಯ ಶಕ್ತಿ, ಈ ತ್ರಿಮೂರ್ತಿಗಳ ಶಕ್ತಿ. ವಿಷ್ಣುವರ್ಧನ್ ಅವ್ರನ್ನ ನೋಡಿದ್ರೆ 18 ವರ್ಷ ಆಗಿದೆ ಈಗ ಅನ್ಸುತ್ತೆ. 18 ವರ್ಷ ತುಂಬಿರೋ ವಿಷ್ಣುವರ್ಧನ್ ಅವರು